ಈ ಟ್ರಾನ್ಸಿಷನ್ ಟೈಮಲ್ಲಿ ಬಂದಾಗ ಭಾಳಷ್ಟು ಒಂದು ಅಚ್ಚರಿಯಾಗಿರ್ತಕ್ಕಂಥ ಒಂದು ಸಂಗತಿಗಳು ಬಂದವು. ಇವಾಗ ಅನಿತಾ ಪ್ರಸಾದ್ ಫಸ್ಟ್ ಟೈಮ್ ಹೊರಗೆ ಬಂದಾಗ ನನಗೇನು ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಅದು ಹೊರದೇಶ. ನಾನು ಫಸ್ಟ್ ಟ್ರಾನ್ಸ್ ವುಮನ್ ಜರ್ಮನಿನಲ್ಲಿ, ಯುರೋಪ್ನಲ್ಲೇ. ನಮ್ಮ ಭಾರತದವ್ರು ಅಲ್ಲಿ ಯಾರೂ ಆಗಿಲ್ಲ, ನನ್ನದೇ ಫಸ್ಟು. ಸೊ ಈ ವಿಚಾರ ತಿಳಿದ ಮೇಲೆ ಅಲ್ಲೊಂಥರ ನಾನು ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಆಗಿಬಿಟ್ಟೆ. ಜನ ಬಂದು ಬ್ಲಡ್ ಸ್ಯಾಂಪಲ್ ತೊಗೊಳೋದೇನೋ ಮಾತಾಡೋದೇನೋ ಹಿಂಗಾಗೋಯ್ತು. ನಮ್ಮ ದೇಶದವರು ಆಯ್ತಪ್ಪ ನಮಗೆ ಗೊತ್ತಿದ್ದಾರೆ ಇವ್ರ ಹತ್ರ ಹೋಗಿ ನಾವು ಶೇರ್ ಮಾಡ್ಕೊಳ್ಳೋಣ, ಕೇಳೋಣ ಅಂತ ಹೋಗಿದ್ರೆ ಅವರು ಓಡೋಕ್ಕೆ ಶುರು ಮಾಡಿಬಿಟ್ರು. ನಾವು ಇವ್ರ ಜೊತೆಗಿದ್ರೆ ನಮಗೆ ಏನಾಗ್ಬಿಡುತ್ತೋ ಅಂಥೇಳಿ ಬಿಟ್ಬಿಟ್ಟು ಓಡೋಗೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿ ಜಾಬಲ್ಲಿ ನಾವು ಕಾಂಟ್ರಾಕ್ಟ್ ಮಾಡೋ ಟೈಮಲ್ಲಿ ಅವರು ಕೂಡ ಬಿಟ್ಟು ಹೋಗ್ಬಿಟ್ರು. ಇದೇನು ಸೋಂಕು ರೋಗ ಅಲ್ಲ ಬಂದಿರತಕ್ಕಂಥದ್ದು, ಇದು ಜೆಂಡರ್ ಡಿಸ್ಫೋರಿಯಾ ಅಂತ. ಇದು ಹುಟ್ಟಿನಿಂದ ಬಂದಿರ್ತಕ್ಕಂಥ, ಇದು ಸೃಷ್ಟಿ. ಇದನ್ನು ನೀವು ಎಲ್ಲ ಜನ ಹೆದರ್ಕೊಂಡು ಓಡೋದ್ರೆ ಇದಕ್ಕೆ ಒಂದು ಮೀನಿಂಗೇ ಇಲ್ಲ ಅಂತ ನಾನು ಒಂದು ಸಮಾಜಕ್ಕೆ ನಾನು ಒಂದು ಮೆಸೇಜ್ನ ನಾನು ಕೊಡ್ತೀನಿ. ಸೊ ಇಂಥ ವಿಚಾರಗಳು ಕಂಟಿನ್ಯೂಸ್ ಆಗಿ ನಡೀತು. ಆಮೇಲೆ ಇನ್ನೂ ಒಬ್ಬರು ನಮ್ಮ ತೆಲುಗು ಅವ್ರನ್ನ ಬಿಲೀವ್ ಮಾಡಿದೆ. ಬಹುಶಃ ಅವರು ಏನೋ ಒಂದು ಸ್ವಲ್ಪ ಅರ್ಥ ಮಾಡ್ಕೋತಾರೆ, ಏನೋ ಒಂದು ಸ್ವಲ್ಪ ಎಚ್ಚರಿಕೊಂಡಿದ್ದಾರೆ ಅಂಥೇಳಿ. ಅವ್ರ ಹತ್ರ ಹೋಗಿ ಕೇಳಿದರೆ ಅವ್ರು ಬಂದು ಎಲ್ಲ ಹೌದಾ, ಹಾಗಾಗತ್ತಾ, ಸರಿ ಒಳ್ಳೇದಾಯಿತು, ನಂಗೆ ನೀವೆಲ್ಲ ಹೇಳಿದ್ದು. ಇನ್ನೊಂದು ಕೆಲಸ ಮಾಡಿ, ನನಗೂ ಒಂದು ಶೀಮೇಲ್ ಬೇಕು ಸಾಯಂಕಾಲದೊತ್ತು ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ, ಇಂಥವ್ರು ಯಾರು ಇದ್ದರೆ ನಮಗೂ ಕಳಿಸಿ ಅಂತಂತಾರೆ. ಇಂಥ ಒಂದು ಸಮಾಜದಲ್ಲಿ ಇಂಥವ್ರನ್ನೆಲ್ಲ ತಳ್ಳಿಬಿಟ್ಟು ಎದ್ದು ನಿಂತ್ಕೊಂಡು ನಮ್ಮನ್ನು ನಾವೇ ಒಂದು ಸೃಷ್ಟಿ ಮಾಡಿಕೊಂಡು ಈ ಒಂದು ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನು ಬರುತ್ತಲ್ಲ, ಅದು ನಿಮ್ಮೊಳಗಿಂದನೇ ಬರಬೇಕು. ಅದು ನಿಮ್ಮೊಳಗಿಂದನೇ ನನ್ನನ್ನು ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಸೊ ಇದು ಸಣ್ಣದಾಗಿ ಬಂದಿಲ್ಲ. ಇದು ಈ ಅನಿತಾ ಪ್ರಸಾದ್ ಅಂತಕ್ಕಂಥದ್ದು ಕನ್ಸ್ಟ್ರಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನನಗೆ ಇವತ್ತಿನವರೆಗೂ ಒಬ್ಬರು ಸಿಕ್ಕಿಲ್ಲ ನನ್ನ ಕಷ್ಟಗಳನ್ನು ನಾನು ಏನು ಫೇಸ್ ಮಾಡ್ತಾಯಿದ್ದೀನಿ, ನನ್ನ ಒಳಗಡೆ ಏನಾಗ್ತಾ ಇದೆ, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನ ಮನಸ್ಸಿನೊಳಗೆ ಹೋಗಿ ಅವತ್ತಪ್ಪ ಇದು ಹಿಂಗಿದ್ದಾರೆ ಅಂತ ಒಬ್ಬರು ಈ ಪ್ರಪಂಚದಲ್ಲಿ ಒಬ್ಬರು ಇಲ್ಲ.